ಟೈಮ್ ಆ್ಯಂಡ್ ವರ್ಕ್ ಮೇಲೆ ಈ ಥರ ಪ್ರಶ್ನೆಗಳು ಬಂದಾಗ ಯಾವ ರೀತಿ ನಾವು ಇದನ್ನು ಈಸಿಯಾಗಿ ಬಿಡಿಸ್ಬೇಕಂದ್ರೆ ನೋಡಿ, ಎ ಮತ್ತು ಬಿ ಎಂಬುವರು ಒಂದು ಕೆಲಸವನ್ನು 12 ದಿನದಲ್ಲಿ ಮಾಡಿದರೆ, ಬಿ ಮತ್ತು ಸಿ ಎಂಬುವರು ಅದೇ ಕೆಲಸವನ್ನು 15 ದಿನದಲ್ಲಿ ಮಾಡ್ತಾರೆ. ಎ ಮತ್ತು ಸಿ ಯು ಅದೇ ಕೆಲಸವನ್ನು 20 ದಿನದಲ್ಲಿ ಮಾಡಿದರೆ, ಎ ಮತ್ತು ಬಿ ಮತ್ತು ಸಿ ಅವರು 3 ಜನ ಸೇರಿ ಆ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡ್ತಾರೆ ಅಂತ ಕೇಳ್ತಾರೆ. ಈ ರೀತಿ ಕೇಳಿದಾಗ ನಾವು ಏನು ಮಾಡಬೇಕಂದ್ರೆ, ಕೊಟ್ಟಂಥವರಲ್ಲಿ ಇಲ್ಲಿ ನೋಡಿ ಈ 3 ಸಂಖ್ಯೆಗಳ ಲಸಾವನ್ನು ನಾವು ತೆಗೆದುಕೊಳ್ಬೇಕು. 15, 12 ಮತ್ತು 20ರ ಲಸ ಎಷ್ಟು ಬರ್ತದೆ ರೀ? ನಮಗೆ ಲಸ 60 ಬರ್ತದೆ. ಹೌದಾ? ಈ ಒಂದು ಲಸವನ್ನು ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಒಟ್ಟು ಕೆಲಸ ಅಂತ ಪರಿಗಣನೆ ಮಾಡ್ತೀವಿ. ಈ ಒಟ್ಟು ಕೆಲಸದಲ್ಲಿ ಎ ಮತ್ತು ಬಿ ಅವರು ಒಟ್ಟು ಕೆಲಸವನ್ನು 12 ದಿನದಲ್ಲಿ ಮುಗಿಸಿದರೆ, ಈ ಎ ಮತ್ತು ಬಿ ಎಂಬುವರು ಈ ಒಟ್ಟು ಕೆಲಸವನ್ನು 1 ದಿನದಲ್ಲಿ ಎಷ್ಟು ಯೂನಿಟ್ ಮಾಡ್ತಾರೆ ಅಂತಂದ್ರೆ 12 ಎಷ್ಟಲೇ 60 ರೀ? 12 5 60. ಹೌದಾ? ಹಾಗೆ 15 ಎಷ್ಟಲೇ 60, 15 4 60, 23 60. ಹೌದಾ? ಈಗ ಈ ಒಟ್ಟು ಕೆಲಸವನ್ನು ಇವರು ಪ್ರತಿದಿನ ಮಾಡುವಂಥ ಯೂನಿಟ್ಗಳಿಂದ ಭಾಗಿಸಿದಾಗ 4 1 5 9 9 1 3 ಎಷ್ಟು 12 ಬರ್ತದೆ. ಹೌದಾ? 12 1 12 5 60. ಹೌದಾ? ಈಗ ಇಲ್ಲಿ ಇವರು ಇಬ್ಬರು ಜೊತೆಯಾಗಿ ಮಾಡುವುದರಿಂದ ಏನಾಗ್ತದೆ? 2 × A + B + C. ಹೌದಾ? ನಮಗೆ ಈಗ A + B + 3 ಜನ ಸೇರಿ ಮಾಡೋದರಿಂದ ಏನಾಗ್ತದೆ? ಇಲ್ಲಿ 5 × 2 ಈ ಕಡೆ ಬರ್ತದೆ. ಸೊ ಹಾಗಾಗಿ ಸರಿಯಾದಂಥ ಉತ್ತರ 10 ದಿನದಲ್ಲಿ ಈ 3 ಜನ ಸೇರಿ ಈ ಒಂದು ಕೆಲಸವನ್ನು ಮಾಡ್ತಾರೆ 10 ದಿನದಲ್ಲಿ. ಹೌದಾ?